ತೀವಿ ಕುಳ್ಳಿರ್ದ ಸಭೆ ಈಯಬಲ್ಲುದೇ ದಾನವ. ಸಾವರೆ ಸಂಗ್ರಾಮಕ್ಕೆ ಹೋದವರೆಲ್ಲ ಇರಿಯಬಲ್ಲಡೆ ನೂರಕ್ಕೊಬ್ಬ ಸಹಸ್ರಕ್ಕೊಬ್ಬ. ಹುಣಸೆಯ ಹೂವೆಲ್ಲ ಕಾಯಾಗಬಲ್ಲುದೆ ರಾಮನಾಥ. ಶಿವಾನುಭಾವಿ ದಾಸ್ಯಮಯ್ಯನವರ ಅಪೂರ್ವವಾದ ವಚನವಿದು. ಈ ವಚನದೊಳಗೆ ಯಾವ ವಿಚಾರವನ್ನು ದಾಸ್ಯಮಯ್ಯನವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ? ತೀವಿ ಕುಳ್ಳಿರ್ದ ಸಭೆ ಈಯಬಲ್ಲುದೇ ದಾನವ. ತೀವಿ ಕುಳ್ಳಿರ್ದ ಸಭೆ ಈಯಬಲ್ಲುದೇ ದಾನವ. ಸಭೆ ಯಾವುದಕ್ಕೆ ಸಭೆ ಅಂತಾರೆ? ರಾಜಸಭೆಗೆ ಸಭೆ ಅಂತಾರೆ. ರಾಜಸ್ಥಾನದಲ್ಲಿ ಯಾರಿರ್ತಾರೆ? ಅಧಿಕಾರಸ್ಥರು, ವಣಿಕರು, ಶ್ರೀಮಂತರು, ರಾಜ ಮಹಾರಾಜರು, ಸಾಮಂತರಾಜರು, ಪಾಳೆಯಗಾರರು, ಮನ್ನೆಯರು, ಪ್ರಭುಗಳು ಇವರೇ ಇರ್ತಾರೆ. ಅವರೆಲ್ಲರೂ ಶ್ರೀಮಂತರೇ. ಶ್ರೀಮಂತರಾದವರಷ್ಟೇ ಸಭೆಯಲ್ಲಿ ಸೇರ್ತಾರೆ. ಸಭೆ ಅಂತ ಯಾವುದು ಕರೆಸ್ಕೊಳ್ತದ ಅಂತೇಳಿದರೆ, ಅಧಿಕಾರಸ್ಥರು ಏನು ಸೇರಿರ್ತಾರಲ್ಲ ಅದಷ್ಟೇ ಸಭೆ ಅಂತ ಕರೆಸ್ಕೊಳ್ತದೆ. ಉಳಿದೋರು ಸೇರಿದ್ದೆಲ್ಲ ಅದು ಗುಂಪು ಅಂತ ಕರೆಸ್ಕೊತದೆ, ಸಭೆ ಅಂತ ಕರೆಸ್ಕೊಳ್ಳಲ್ಲ. ಸಭೆ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ, ಯಾರು ಆಡಳಿತ ಮಾಡ್ತಾರೆ, ಊರ್ದು, ನಾಡಿಂದು, ಗ್ರಾಮದ್ದು, ಪ್ರಜೆಗಳದ್ದು ಆಡಳಿತ ಯಾರು ಮಾಡ್ತಾರೆ ಅಂಥವರು ಒಂದು ಕಡೆ ಸೇರಿ ವಿಚಾರ ಮಂಥನ ಮಾಡಿದಾಗ ಅದಕ್ಕೆ ಸಭೆ ಅಂತ ಕರೀತಾರೆ. ಇಂಥ ಸಭೆಯಲ್ಲಿ ಭಾಳ ಜನ ಸೇರಿರ್ತಾರೆ. ಸೇರಿದಾಗ ಅನೇಕ ವಿಷಯಗಳು ಪ್ರಸ್ತಾಪಕ್ಕೆ ಬರ್ತದೆ. ಮಳೆ ಪ್ರವಾಹ ಇರ್ಬೋದು, ಬರಗಾಲದ ಸಮಸ್ಯೆ ಇರ್ಬೋದು, ರೋಗಗಳು ಸಮಸ್ಯೆ ಇರ್ಬೋದು, ಹೀಗೆ ಅನೇಕ ಯುದ್ಧ ಪರಿಣಾಮವಾದ ಸಾವು ನೋವುಗಳಿರ್ಬೋದು. ಹೀಗೆ ಮನುಷ್ಯ ಜೀವನಕ್ಕೆ ಅನೇಕ ರೀತಿಯ ತೊಂದರೆಗಳು, ಅಡ್ಡಿಗಳು ಬರ್ತಾವೆ. ಇಂಥ ಅಡ್ಡಿಗಳು, ತೊಂದರೆಗಳು ಬಂದಾಗ ಅವುಗಳನ್ನು ಬಗೆಹರಿಸ್ಬೇಕಲ್ವಾ? ಬಗೆಹರಿಸ್ಬೇಕಂತೇನು ಮಾಡ್ತಾರೆ? ರಾಜ ಒಂದು ಮಂತ್ರಾಲೋಚನೆಯನ್ನು ಕರೀತಾನೆ. ಅದಕ್ಕೆ ಎಲ್ಲ ಯಾರು ಅಧಿಕಾರ ವರ್ಗದವರು, ಹಣಕಾಸಿದ್ದವರು ಸಭೆಯಲ್ಲಿ ಸೇರ್ತಾರೆ. ಸೇರಿದಾಗ ವಿಷಯ ಮಂಡನೆ ಆಗುತ್ತೆ. ಏನು? ಇಂತಿಂತಲ್ಲಿ ಬರಗಾಲ ಬಂದಿದೆ, ಜನರು ಬರಗಾಲವನ್ನು ಎದುರಿಸಲಾರದೆ ತತ್ತರಿಸಿ ಸಾವು ನೋವುಗಳು ಉಂಟಾಗ್ತಾ ಇದ್ದಾವೆ. ಇನ್ನೊಂದು ನಾಡಿನಲ್ಲಿ ಪ್ರವಾಹ ಅಧಿಕವಾಗಿದೆ, ಜನರ ಬೆಳೆ ನಷ್ಟವಾಗಿದೆ, ಮನೆಗಳು ನಷ್ಟವಾಗಿದ್ದಾವೆ, ಊರುಗಳೆಲ್ಲ ಕೊಚ್ಚಿಕೊಂಡು ಹೋಗಿದ್ದಾವೆ, ಅವುಗಳನ್ನು ಪರಿಹಾರ ಮಾಡಬೇಕು. ಮತ್ತೊಂದು ಸಾಂಕ್ರಾಮಿಕ ರೋಗಗಳು ಹಬ್ಬಿದೆ, ಅವುಗಳಿಂದ ಸಾವು ನೋವುಗಳು ಉಂಟಾಗ್ತಾ ಇದೆ, ಜನರನ್ನು ಸಾವು ನೋವುಗಳಿಂದ ಪಾರು ಮಾಡಬೇಕು. ಮೂರನೇದು. ನಾಲ್ಕನೇದು, ಯುದ್ಧ ಕಾರಣವಾಗಿ ಸಾವು ನೋವುಗಳು, ಸಮಸ್ಯೆಗಳು ಉಂಟಾಗಿದ್ದಾವೆ, ಪರಿಹಾರವನ್ನು ಮಾಡಬೇಕು. ಹೀಗೆ ಇಂಥ 4 ಸಂಗತಿಗಳು ಪ್ರಸ್ತಾಪ ಆಗ್ತವೆ. ಈ ಯಾವುದೇ ಸಂಗತಿಗಳ ಸಮಸ್ಯೆ ಬಗೆಹರಿಬೇಕಾದರೆ ಮುಖ್ಯ ಬೇಕಾಗಿರೋದೇನು? ಹಣಕಾಸಿನ ವ್ಯವಸ್ಥೆ. ಹಣ ಕೊಡಬೇಕು. ಹಣ ಯಾರು ಕೊಡಬೇಕು? ವ್ಯಾಪಾರಸ್ಥರು ಕೊಡಬೇಕು, ದುಡ್ಡಿದ್ದವ್ರು ಕೊಡಬೇಕು. ಆದರೆ ದುಡ್ಡಿದ್ದವ್ರು ಕೊಡ್ತಾರಾ? ಕೊಡಲ್ಲ. ಜುಪುಂಡ್ರು. ಅದನ್ನೇ ಇಲ್ಲಿ ದಾಸ್ಯಮಯ್ಯವರು ಪ್ರಸ್ತಾಪ ಮಾಡ್ತಾರೆ. ತೀವಿ ಕುಳ್ಳಿರ್ದ ಸಭೆ ಈಯಬಲ್ಲುದೇ ದಾನವ. ಸಭೆಗೇನೋ ಬಂದುಬಿಟ್ರು, ರಾಜ ಕರೆದ ಮಂತ್ರಾಲೋಚನೆಗೆ. ಹಾಗಾದರೆ ಈಗ ಸಮಸ್ಯೆ ಮುಂದಿಟ್ಟಿದ್ದಾರೆ, ದುಡ್ಡು ಕೊಡ್ರಪ್ಪ, ಯಾರು ಮಾತಾಡಲ್ಲ. ಸಭೆಯನ್ನು ಸೇರಿಬಿಟ್ರು, ಬಾಯಿ ಹೊಲ್ಕಂಗೆ ಕೂತ್ಬಿಟ್ಟಾರೆ, ಮೌನ ಮುದ್ರೆ ಆಗಿಬಿಟ್ಟಿದ್ದಾರೆ. ತೀವಿ ಕುಳ್ಳಿರ್ದ ಸಭೆ ಈಯಬಲ್ಲುದೇ ದಾನವ. ಅದಕ್ಕೆ 2 ಉದಾಹರಣೆ ಕೊಡ್ತಾರೆ. ಸಾವರೆ ಸಂಗ್ರಾಮಕ್ಕೆ ಹೋದವರೆಲ್ಲ, ಯುದ್ಧ ಮಾಡೋಕ್ಕೆ ಅಂತೇಳಿ ಯುದ್ಧಕ್ಕೆ ಹೋಗ್ತಾರಲ್ಲ, ಯುದ್ಧಕ್ಕೆ ಹೋದವರೆಲ್ಲ ಸಾವರೆ ಸಂಗ್ರಾಮಕ್ಕೆ ಹೋದವರಲ್ಲ. ಯುದ್ಧಕ್ಕೆ ಹೋದವರೆಲ್ಲ ಸತ್ತೋಗ್ತಾರಾ? ಇಲ್ಲ. ಯಾಕೆ? ಯುದ್ಧದಲ್ಲಿ ಯಾರು ಸಾಯ್ತಾರೆ ಅಂದರೆ, ಯಾರು ವೀರಾವೇಶದಿಂದ ಹೋರಾಟ ಮಾಡಿ ಖಡ್ಗ ಹಿಡಿದು ಮುನ್ನುಗ್ತಾನೆ, ಗದೆ, ಬಿಲ್ಲು, ಬಾಣ, ಖಡ್ಗ, ಈಟಿ, ಬಲ್ಲೆಯಿಂದ ಮುನ್ನುಗ್ತಾನೆ, ಅವನು ಒಂದು ಯುದ್ಧ ಗೆಲ್ತಾನೆ, ಇಲ್ಲ ಇನ್ನೊಂದು ವೀರಮರಣವನ್ನು ಅಪ್ತಾನೆ.
ಅಂದ್ರೇನು? ವೀರತ್ವ, ಕೆಚ್ಚು, ಹೋರಾಟ ಅನ್ನುವುದು ಎಲ್ಲರಿಂದ ಸಾಧ್ಯ ಇಲ್ಲ ಅಂತಾರೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಸಾವರೆ ಸಂಗ್ರಾಮಕ್ಕೆ ಹೋದವರೆಲ್ಲ ಹಿರಿಯಬಲ್ಲಡೆ ನೂರಕ್ಕೊಬ್ಬ ಸಹಸ್ರಕ್ಕೊಬ್ಬ. ಖಡ್ಗ ಹಿಡಿದು ಯಾರು ಹೋರಾಟ ಮಾಡ್ತಾನಪ್ಪ ಅಂತೇಳಿದರೆ ನೂರಕ್ಕೊಬ್ಬ ಸಾವಿರಕ್ಕೊಬ್ಬ. ಯುದ್ಧಕ್ಕೆ ಹೋದವರೆಲ್ಲ ಖಡ್ಗ ಹಿಡಿದು ಹೋರಾಟ ಮಾಡಲ್ಲ. ಯುದ್ಧಕ್ಕೆ ಹೋದವರೆಲ್ಲ ಯುದ್ಧದಲ್ಲಿ ವಿಜಯ ಆಗಬೇಕು ಅಂತ ಹೋರಾಟ ಮಾಡಲ್ಲ. ಕೊನೆಗೆ ವಚನ ಮುಕ್ತಾಯ ಮಾಡ್ತಾರೆ. ಹುಣಸೆಯ ಹೂವೆಲ್ಲ ಕಾಯಾಗಬಲ್ಲದೆ ರಾಮನಾಥ. ಬಹಳ ಪರಿಣಾಮಕಾರಿಯಾಗಿದೆ ವಚನ ಮುಕ್ತಾಯ. ಹುಣಸೆ ಹೂವು ಬಿಡ್ತದ. ನಮ್ಮೂರಾಗ 2 ಬಹಳ ದೊಡ್ಡ ಹುಣಸೆ ಮರ ಇದ್ದು, ಎಷ್ಟು ಭಯ, ಸಾವಿರಾರು ವರ್ಷದ ಹುಣಸೆ ಮರ ಅವು. ಏನು ಈ ಕಡೆ ಅಷ್ಟಾಗಲ್ಲ, ಸುತ್ತ ಎಲ್ಲ ಎಷ್ಟು ವಿಸ್ತಾರವಾಗಿ ಆ ಹುಣಸೆ ಮರ ಬೆಳೆದಿತ್ತು ಅಂತೇಳಿದರೆ ಭಾಳ ದೊಡ್ಡ ಮರ. ನಮ್ಮ ಕೆರೆ ಏರಿ ಮೇಲೆ 2 ಹುಣಸೆ ಮರಗಳಿದ್ವು. ಒಂದು ಕೆರೆ ಏರಿಯ ಆರಂಭದೊಳಗೆ ಒಂದು ದೊಡ್ಡ ಹುಣಸೆ ಮರ ಇತ್ತು. ಇನ್ನೊಂದು ಕೆರೆ ಏರಿಯ ಮುಕ್ತಾಯ ಅಲ್ಲಿ ಒಂದು ದೊಡ್ಡ ಹುಣಸೆ ಮರ ಇತ್ತು. ಅವು ಸಾವಿರಾರು ವರ್ಷದವು. ಅಷ್ಟು ದೊಡ್ಡ ಹುಣಸೆ ಮರಗಳು ಪ್ರತಿ ವರ್ಷ ಹೂ ಬಿಡ್ತಾವೆ. ಏನು ಹೂವು, ಅಯ್ಯೋ ಅಯ್ಯೋ, ಎಲೆಗಿಂತ ಹೆಚ್ಚಾಗಿ ಹೂವೇ ಇರ್ತಾವೆ. ಎಲೆ ಒಂದಿದ್ರೆ ಹೂವು 10 ಇರ್ತಾವೆ. ನಾ ಇನ್ನು ಕಡಿಮೆ ಹೇಳ್ತಾ ಇದ್ದೀನಿ. ಒಂದು ಎಲೆ ಇದ್ದರೆ 100 ಹೂವು ಇರ್ತಾವೆ. ಹಂಗೆ ಹೂವು ಎಲ್ಲ ಪುಟ್ ಇಟ್ಟಿಟ್ಟು ಬಿಳಿ ಮತ್ತು ತುಸು ಕೆಂಪು. ಆ ಹೂವೊಳಗೆ 2 ಬಣ್ಣ, ಒಂದು ಬಿಳಿ, ಇನ್ನೊಂದು ತುಸು ಕೇಸರಿ ಹಳದಿ ಬಣ್ಣ ಆ ಹೂವೊಳಗೆ ಇರೋದು. ಎಲ್ಲ ಇಟ್ಟಿಟ್ಟೇ ಇರೋವು, ತುಂಬೆ ಹೂವು ಇರ್ತದಲ್ಲ ಹಂಗೆ. ಅಷ್ಟು ಸೋರಾಕಿರೋವು. ಮತ್ತು ಅದು ಕಾಯಿಗಳು ಹಂಗೆ ಬಿಡೋದು. ಹೂವು ಇದ್ದಷ್ಟು ಕಾಯಿ ಬರ್ತಿರಲ್ಲ ನಿಜ. ಆದರೆ ಒಂದು ಎಲೆಯ ತುದಿಯಲ್ಲಿ 100 ಹೂಗಳಿದ್ದರೆ ಕನಿಷ್ಠ 50 ಹುಣಸೆಕಾಯಿ ಆದರೂ ಬಿಡೋವು. ಅಂದರೆ ನೋಡ್ರಿ ಅದು ಎಷ್ಟು ಸಮೃದ್ಧಿಯಾಗಿ ಫಸಲನ್ನು ಕೊಡ್ತದೆ. ಅಂದ್ರೇನು, ಅರ್ಧಕ್ಕರ್ಧ ಹೂವು ಉದುರೋಗ್ತವ. ಆ ಹೂವು ಉದುರ್ತದಲ್ಲ, ಏನು ಪುಷ್ಪವೃಷ್ಟಿ ಅಂತಾರಲ್ಲ, ಹಂಗೆ ಪ್ರತಿದಿನ ಹುಣಸೆ ಹೂವು ಬಿಟ್ಟ ಕಾಲದೊಳಗೆ ಹುಣಸೆ ಮರದ ಬುಡದೊಳಗೆ ಪುಷ್ಪವೃಷ್ಟಿ ಆಗಿರೋದು. ಎಲ್ಲಿ ನೋಡಿದ್ರೆ ಹೂವು ಬೆಳಗ್ಗೆ ಅರಳುತ್ತವ, ಸಂಜೆಗೆ ಉದುರ್ತಾವೆ. ಆ ದಿನ ನಾವು ಕೆರೆ ಏರಿಯಾ ಮೇಲೆ ನಮ್ಮ ಹೊಲಗದ್ದೆ ತೋಟಕ್ಕೆ ಹೋಗ್ಬೇಕಾಗಿತ್ತು. ಆ ಏರಿಯಾ ಮೇಲೆ ಹೋಗ್ತಾ ಇದ್ವು. ಆ ಸೀಸನ್ ಬರೋದಲ್ಲ ಹುಣಸೆ ಹೂವು ಬಿಡೋ ಕಾಲ. ಅವಾಗ ನಾವು ತಿಂಗಳಾನುಗಟ್ಟಲೆ ಅದನ್ನು ತೊಳ್ಕೊಂಡೇ ಹೋಗ್ತಿದ್ವು. ದೇವರು ಪುಷ್ಪವೃಷ್ಟಿ ಮಾಡಿದ್ದಾನೆ. ಆ ಪುಷ್ಪವೃಷ್ಟಿ ಏನು ನೋಡ್ಲಿಕ್ಕೆ 2 ಕಣ್ಣು ಆನಂದ. ಪುಟ್ಟ ಹೂಗಳು. ಹೀಗೆ ಆ ಹೂವಿನ ಹುಣಸೆ ಮರವನ್ನು ನೋಡಿದಂಥ ದಾಸಿಮಯ್ಯನವ್ರ ವಚನದಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ. ಹುಣಸೆಯ ಹೂವೆಲ್ಲ ಕಾಯಾಗಬಲ್ಲದೆ. ಹುಣಸೆ ಏನೋ ಕೋಟಿ ಹೂಗಳನ್ನು ಬಿಡ್ತದೆ. ಆ ಕೋಟಿ ಹೂದೊಳಗೆ ಕೋಟಿ ಹುಣಸೆಕಾಯಿ ಬರ್ತವ? ಇಲ್ಲ, ಲಕ್ಷ ಕಾಯಿನ ಬರ್ತದೆ. ಯಾಕೆಂದ್ರೆ ನಾವು ನೋಡಿದ್ದೇವೆ, ನಮ್ಮೂರು ಹುಣಸೆ ಗಿಡದಾಗ ಏನು ಅಷ್ಟೆಲ್ಲ ಹುಣಸೆಕಾಯಿ ಬಿಡೋದು. ಮತ್ತು ಅಷ್ಟೆಲ್ಲ ಹುಣಸೆಕಾಯಿ ಬಿಟ್ಟಿದ್ರೆ ಊರು ಜನ ಎಲ್ಲ ಕಿತ್ಕೊಂಡು ಹೋಗೋರು. ಈಗ ಅಡುಗೆಗೆ ಸಾರು ಬೇಕಲ್ವಾ, ಹುಳಿ ಹಾಕ್ಬೇಕಲ್ವಾ, ಮತ್ತು ಪಾತ್ರೆ ಒಳಗಕ್ಕೆ ಬೇಕಲ್ವಾ, ಪುಳಿಯೋಗರೆ ಮಾಡ್ಬೇಕಲ್ವಾ, ಹೀಗೆ ಔಷಧಿ ಈಗ ಅನೇಕ ಇರ್ತದೆ. ಊರು ಜನ ಎಲ್ಲ ಕಿತ್ಕೊಂಡು ಹೋಗೋರು. ಅದು ಏನದನ್ನು ಊರಿನ ಅಧಿಕಾರಸ್ಥರು ಅದನ್ನೇನು ಮಾರಾಟ ಮಾಡ್ತಿರಲ್ಲ. ಮಾರಾಟ ಮಾಡಿರ್ಬೇಕಾದ್ರೆ ದುಡ್ಡು ಬರೋದು ಬಿಡ್ರಿ. ಆದರೆ ಜನರೆಲ್ಲ ಕಿತ್ಕೊಳ್ಳೋರು. ಊರು ಜನರೇ ಅದನ್ನು ಕಿತ್ಕೊಂಡು ಊರು ಜನರೇ ಅನುಭವಿಸೋರು. ಹೀಗೆ ಹುಣಸೆ ಹೂವಿನ ಮಹತ್ವವನ್ನು ದಾಸ್ಯಮಯ್ಯನ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ವಚನದ ಹೂ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಮಂತ್ರಾಲೋಚನ ಸಭೆಯಲ್ಲಿ ಸೇರಿರ್ತಾರಲ್ಲ, ಅವರೆಲ್ಲರೂ ಹೇಗೆ ಹುಣಸೆ ಹೂವೆಲ್ಲ ಹೆಂಗೆ ಕಾಯ ಆಗಲ್ವೋ ಹಂಗೆ ಸಭೆ ಸೇರಿದವರೆಲ್ಲ ಊರಿನ ಗ್ರಾಮದ ಸಮಸ್ಯೆಯನ್ನು ಎಲ್ಲರೂ ಪರಿಹರಿಸೋರು ಆಗಿರೋದಿಲ್ಲ. ಆ ಮನಸ್ಸು ಎಲ್ಲರಿಗೂ ಇರೋದಿಲ್ಲ. ಯಾರೂ ಮನಸ್ಸು ಉದಾರ ಹೃದಯದಿಂದ ಕೈ ಬಿಚ್ಚಿ ದುಡ್ಡು ಕೊಡಲ್ಲ ಎನ್ನುವ ವಿಚಾರವನ್ನು ಈ ವಚನದಲ್ಲಿ, ಅಂದ್ರೇನು, ದಾನ ದಾಸೋಹ ಅನ್ನುವುದು ಎಲ್ಲರಿಗೆ ಸಾಧ್ಯ ಇಲ್ಲ ಅನ್ನುವುದು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೀವು ನಮಗೆ
ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.